ಈ ಪಾರ್ಕಲ್ಲಿ ನಾನು ಒಬ್ಬನೇ ಗುರು. ಚಲೋ. ಗೈಸ್ ಅಂತೂ ಫೈನಲಾಗಿ ಬೇಸಿಕ್ ವರ್ಕೌಟ್ಸ್ ಎಲ್ಲ ಆಯಿತು. ಆ್ಯಕ್ಚುಲಿ ಬೆಳಗ್ಗೆ ಕರೆಕ್ಟಾಗಿ ಪಾರ್ಕಿಗೆ 5 ಗಂಟೆ 5 ನಿಮಿಷ ನಂಗೆ ಬಂದಿದ್ದೆ. ಒಂದು 4 ರೌಂಡು ಜಾಗ್ ಮಾಡಿದೆ. ಜಾಗ್ ಮಾಡಾದ್ಮೇಲೆ ಸ್ವಲ್ಪ ಬೇಸಿಕ್ಕು ವರ್ಕೌಟ್ ಮಾಡಿದೆ, ಅದೇ ಎಕ್ಸಸೈಸ್ ಎಲ್ಲ ಮುಗ್ದಾದ್ಮೇಲೆ ಸ್ಪ್ರಿಂಟು ಓಡೋಣ ಅಂದ್ಕೊಂಡೆ. ಬಟ್ ಆಗ್ತಿಲ್ಲ, ಸಕ್ಕ ಸುಸ್ತಾಗ್ತೈತೆ. ಫಸ್ಟ್ ಡೇನೇ ಯಾಕೆ ಜಾಸ್ತಿ ಸುಸ್ತು ಮಾಡ್ಕೊಳ್ಳೋದು ಅಂದ್ಕೊಂಡು ಈಗ ಮನೆ ಕಡೆಗೆ ಈಗ ಹೋಗ್ತಿದ್ದೀನಿ. ಈಗ ಬನ್ನಿ, ಈಗ ಮನೆಗೆ ಹೋಗಿ ಜಿಮ್ ಬ್ಯಾಗ್ ತಗೊಂಡು ಡೈರೆಕ್ಟ್ ಜಿಮ್ ಕಡೆಗೆ ಹೋಗೋಣ. ಜಿಮ್ಮಿಗೆ ಹೋಗಿ ಒಂದು 2 ತಿಂಗಳು ಆಗಿತ್ತು, 2 ತಿಂಗಳು ಗ್ಯಾಪು. ತಗ ಒಂದು 3 ಎಳ್ನೀರು ತಂದೆ, ಎಳ್ನೀರು ಕುಡ್ಕೊಂಬಂದೆ ನಾನು. ಗೈಸ್ ಅಂತೂ ಫೈನಲ್ ಆಗಿ ಸ್ನಾನ ಎಲ್ಲ ಆಯಿತು. ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ಬಂದೆ. ನಮ್ಮ ಅಣ್ಣ ಈಗ ತಿಂಡಿ ಮಾಡ್ತಾನೆ, ವೆಜ್ ಬಿರಿಯಾನಿ ಅಲ್ಲ ಪನ್ನೀರ್ ಬಿರಿಯಾನಿ. ಒಳ್ಳೆ ಸ್ಮೆಲ್ ಬಿರಿಯಾನಿ ಹಂಗೆ ಬಂತು ತಾನೆ. ಒಟ್ನಲ್ಲಿ ನೋಡಕ್ ಬಿರಿಯಾನಿ ತರ ಆಯ್ತಾ? ವ್ಯೂವರ್ಸಿಗೆ ಹೇಳಿದ್ವಾ, ಅಲ್ಲಿಗೆ ವಿಡಿಯೋದಲ್ಲಿ ಕಾಣ್ತಾ ವೆಜ್ ಬಿರಿಯಾನಿ ಅಂತ. ಅಲ್ಲಿಗೆ ಫೈನಲ್ ಅದೇ. ಬಿರಿಯಾನಿ ಬಂದೈತೆ, ಅನ್ನ ಸಾಂಬಾರ ಬಂತು ಗೊತ್ತಾ ಗೈಸ್? ನಮ್ಮ ಅಪ್ಪನ್ ಕ್ಲೀನಾಗಿ ಕಂಡಿಡಿಯಕ್ಕೆ ಬರಲ್ಲ ಗುರು. ಒಂದೊಂದು ಟೈಮು ಉಪ್ಪಾಗೈತೆ ಹಂಗೆ ಹಿಂಗೆ ಅಂತ ಇರ್ತಾರೆ. ಹೌದಾ? ಕರೆಕ್ಟಾ ನಾನು ಹೇಳಿದ್ದು? ನಾನೇನಿಲ್ಲ, ತಿಂತೀನಿ ಕ್ಲೀನಾಗಿ, ಅದು ಇಷ್ಟಪಟ್ಟು. ಗಿಣ್ಣು ಇದೆಂತದವ ಹಿಂಗೈತೆ ಗೈಸ್? ನೋಡಿ ಇಲ್ಲಿ ಬಿಳಿ ಗಿಣ್ಣು ಮಾಡೋರು ನಮ್ಮಮ್ಮ. ಇದಕ್ಕೆ ಬೆಲ್ಲ ಏನೂ ಹಾಕಿಲ್ಲ, ಮೊಸರು ಹಾಕೋರೆ ಗಿಣ್ಣಾಗೆ. ಹಸ್ತೇನ ಚಾದ್ಯ ಕಲಶಂ ಗಂಧಾಕ್ಷತ ಪುಷ್ಪೈರಭ್ಯಶ್ಚ ಓಂ ಹಸ್ತೇನ ಚಾದ್ಯ. ಏನು ಬಿಸಿಲೈತೆ ನೋಡಿ ಇಲ್ಲಿ ಬೆಳಗ್ಗೆ ಅಂದರೆ ಒಂದು ಟೈಮ್ ಆಗೈತೆ, ಒಂದು 9:30 ಆಗೈತೆ ಟೈಮು. ಗಾಯ್ಸ್, ಚಕ್ರಮ್ಮು ವಾಟರ್ ಮೆಲನ್ ಕಟ್ ಮಾಡ್ತಾನೆ. ಹೆಂಗೆ ಕಟ್ ಮಾಡ್ತಾವನೆ ಅಂದರೆ ಚಾಕುಲಿ. ನಮ್ ರಾಗು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋನೆ. ಅಲ್ಲ, ನಾನ್ ಶರತ್ ಏನ್ ಹೇಳ್ತೇನೆ ಗೈಸ್ ನೋಡಿ, ಹಿಂಗೆ ಶ್ರೀಮಂತರು ಮಕ್ಳು ಕೆಳಗಡೆ ಕೂತ್ಕೊಳ್ಳೋದೇ ಇಲ್ಲ. ಅದ್ರಲ್ಲಿ ವಿಡಿಯೋ ಮಾಡ್ತಾನಲ್ಲ ಅವನಂತೂ ದೊಡ್ಡ ಶ್ರೀಮಂತ. ಡೋ ಮಾಡ್ತಾವನೆ. 15 Pro Max ಇಟ್ಕೊಂಡ್ರ ಯಾರು? ಇನ್ನೇನು S22 ಅಲ್ಟ್ರಾ ಬರುತ್ತಲ್ಲ, ಶ್ರೀಮಂತರು ಮೇಲ್ಗಡೆ ಕೂತ್ಕೊಂಡು ತಿಂತವ್ರೆ. ಇವನ್ ದೊಡ್ಡವನು, ಇವನ್ ದೊಡ್ಡ ಶ್ರೀಮಂತ. ಇವನು ತಿರ್ಗದೇ ಇಲ್ಲ. ಇವನ್ ಈಗ ಈ ಶ್ರೀಮಂತ ಎಲ್ಲಿ ನನ್ನೆಲ್ಲ ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಕೇಳಬೇಕು ಶ್ರೀಮಂತ. ಆಕ್ಚುಲಿ ಈಗ ಪ್ರೆಸೆಂಟ್ಲಿ ನಮಗೆ ಲ್ಯಾಬ್ ಎಕ್ಸಾಮ್ ಬೇರೆ ನಡೀತೈತೆ. ಅದಕ್ಕೆ ಈಗ ಕಂಟಿನ್ಯೂಸ್ ವ್ಲಾಗ್ ಅಂತೂ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ನಿನ್ನೆ ಒಂದು ಸ್ವಲ್ಪ ಹೊತ್ತು ಮಾಡಿದೆ, ಬಟ್ ಆಮೇಲೆ ಸುಮ್ಮನೆ ಅದೇ ಅಂದರೆ ಸ್ವಲ್ಪ ಓದ್ಕೊಳ್ಳೋದೆಲ್ಲ ಇತ್ತು. ಸೊ ಇವತ್ತು ಅಷ್ಟೇ, ಇವತ್ತೊಂದು ಎಕ್ಸಾಮ್ ಇದೆ, ಒಂದು ನಾಡಿದ್ದೊಂದು ಎಕ್ಸಾಮ್ ಇದೆ ಗೈಸ್. ಈಗ ಎಲ್ಲರೂ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಈಗ ಮಠಕ್ಕೆ ಈಗ ಹೋಗ್ಬಿಟ್ಟು ಬರ್ತಿದ್ದೀವಿ. ಐಲಿಂಗ್ ಕಡಿಮೆ ಐತಲ್ಲ. ಹೆಲ್ಮೆಟ್ ಅಲ್ಲ, ಬೇಗ ಮಲ್ಕೊಳ್ಳೋಣ ಅಂದ್ರೆ ಮಲ್ಕೊಳ್ಳೋಣ. ಬೆಳಗ್ಗೆ ಎಬ್ಬರಿಸ್ತೀನಿ. ಬೆಳಗ್ಗೆ ನಾನು ಎಬ್ಬರಿಸ್ತೀನಿ ಅಷ್ಟೊತ್ತೆಯ.
ನಾನು 1 ಗಂಟೆ 2 ಗಂಟೆ ಗೈಸ್. ಈಗ ಹಂಗೆ ದೇವಸ್ಥಾನದಿಂದ ಡೈರೆಕ್ಟ್ ಈಗ ಕಾಫಿ ಕುಡಿಯೋಣ ಅಂತ ಈಗ ಇಲ್ಲಿ ಸ್ಫೂರ್ತಿ ಕಾಫಿಗೆ ಈಗ ಬಂದಿದ್ದೀವಿ. ನಾಳೆ ಲಾಸ್ಟ್ ಲ್ಯಾಬ್ ಎಕ್ಸಾಮ್ ಇದ್ರು, ಅದು ಮುಗಿಸಿದ್ರೆ ಫುಲ್ಲು ಫ್ರೀ. ಎಷ್ಟು ದಿನ ರಜಾ? 2 ವಾರನಾ? 2 ವಾರ ರಜಾ ಇರ್ಬೋದು, ಗೊತ್ತಿಲ್ಲ. 2 ವಾರ ರಜಾ ಕೊಡ್ತಾನೆ ನಿಂಗೆ. 24ನೇ ತಾರೀಕಿಂದ ತಾನೆ ಮತ್ತೆ ಸ್ಟಾರ್ಟ್. ಏನಂಗಂದ್ರು ಗೊತ್ತಿಲ್ಲ. ಏನೋ ಒಟ್ನಲ್ಲಿ ನಾವು ಒಂದು 4 ದಿವಸ ಗೋವಾಗೆ ಹೋಗೋಣ. ಗೋವಾ. ಜಯಾನಂದ್ ಅವರೇ ಏನೋ ಅಲ್ಲಾಡ್ಸ್ತಿದ್ದೀರಾ? ಸುಮ್ಮನಿಲ್ಲ, ನೀನ್ ಒಳ್ಳೆ ಕಣ್ಲ. ಒಂದ್ ದಿನಕ್ಕೆ ಎಷ್ಟು ನಿಮಿಷ ವಿಡಿಯೋ ಮಾಡಿದೆ ನೀನು? ಟೋಟಲ್ ಹಬ್ಬ 35 ನಿಮಿಷ 40 ನಿಮಿಷ ಆಗಿರುತ್ತೆ. ಮತ್ತೆ ಅದೇ 12 ನಿಮಿಷ ಇರುತ್ತೆ. ಅದು ಇದು ರೋಡಲ್ಲೆಲ್ಲ ಜಾಸ್ತಿ ತೋರ್ಸೋದ್ ಬೇಡ ಅಂತ ಅಷ್ಟು ಅದನ್ನ ಮಾತ್ರ ಕಟ್ ಮಾಡ್ತೀನಿ. ಅರೆ ನೀನ್ ಮಾತಾಡೋದ್ ಮಾತ್ರ ಒಂಚೂರು ಕಟ್ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ. ಅದು ಬಿಂದು ರಾಣಿ ಅನ್ನೋದನ್ನ ಏನ ದಯಾನಂದ್ ಒಬ್ಬಂಗೆ ಕಮೆಂಟ್ ಮಾಡ್ತಾರೆ ಕಣ್ಲ. ಪಾರ್ಲರ್ಗೂ ಸರಿ ಬಾ ಗೈಸ್. ಟೈಮು ರಾತ್ರಿ 9 ಗಂಟೆ ಆಗೈತೆ. ನಾನು ನಮ್ಮ ರಾಗುನ ನಮ್ಮ ಮನೆಗೀಗ ಕರ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಹಂಗೆ ಇಲ್ಲೇ ಮಲಗಿಸ್ಕೊಳಕ್ಕೆ, ಅಂದರೆ ಓದ್ಕೊಳಕ್ಕೆ ಕಂಬೈನ್ ಸ್ಟಡಿ ಇಲ್ಲಿ ಮಾಡೋಣ ಅಂತ. 1 ನಿಮಿಷ ತಡ್ರಿ, ಫುಲ್ ಕತ್ಲೆ ಐತಿ ಇಲ್ಲಿ. ಗೈಸ್ ಆ್ಯಕ್ಚುಲಿ ಇವಾಗ ನಮಗೆ ಒಂದು ಟೆಸ್ಟು, ಅಂದರೆ ಬರೀ ಒಂದು ಲ್ಯಾಬ್ ಎಕ್ಸಾಮ್ ಐತೆ. ಆದರೆ ನಮ್ಮ ರಾಘು ಅವ್ರಿಗೆ ಇನ್ನು 2 ಲ್ಯಾಬ್ ಎಕ್ಸಾಮ್ ಐತೆ. ಏನು ಡಿಫ್ರೆನ್ಸ್ ಅಂದರೆ ಒಂದಿನ ಮುಂಚೆ ನಮಗೆ, ಅಂದರೆ ನಮ್ಮ ಬ್ಯಾಚ್ ಅವರಿಗೆ ಬೇಗ ಮಾಡಿದ್ರು, ಅಂದರೆ ನಮ್ಮ ರೋಲ್ ನಂಬರ್ಗೆ. ನಮ್ಮ ರಾಘು ಅವರು ಫುಲ್ಲು ಎಂಡು ಇವ್ರದ್ದು ರೋಲ್ ನಂಬರ್ಸು, ಅದಕ್ಕೆ ಸ್ವಲ್ಪ ಇವ್ರಿಗೆ ಸ್ವಲ್ಪ ಇದಾಯಿತು. ಈಗ ಇಲ್ಲಿ ನಮ್ಮ ಹುಡುಗ ಈಗ ಇಲ್ಲಿ ಓದ್ಕೊತಾನೆ. ಇನ್ನೇನು ನಮಗಿರೋದು ನಾಳಿದ್ದು ಎಕ್ಸಾಮು. ನಾವು ಹೇಳ್ತೀನಪ್ಪ, ಚೆನ್ನಾಗಿ ಓದ್ಕೊಳ್ಳಿ, ಉದ್ದರಾಗಿ. ಸೆಕೆ ಹೆವಿ ಸೆಕೆ ಗುರು ಇಲ್ಲಂತೂ ಮೇಲ್ಗಡೆ ಮನೆಯಲ್ಲಿ. ಮತ್ತೆ ಯಾಕೆ ಮಲಿಕತ್ತೀಯಪ್ಪ ಇಲ್ಲಿ? ನಾನು ಇಲ್ಲಲ್ಲ ಮಲ್ಕೊಳ್ಳೋದು ಕೆಳಗಡೆ. ಮತ್ತೆ ಒಂದ್ಸತಿ ಮಲಗಿದಲ್ಲ ಎಲ್ಲ ಅದೇ ಹಿಂಗೆ ಓದ್ಕೊತಾ ಇರ್ಬೇಕಾದ್ರೆ ಏನಾದರೂ ಎಸಿ ಹಾಕೋಬಿಡು. ಕೂಲರಿಗೆ ಎ ಸಿ ಅಂತ ನಮ್ಮ ರಾಗು. ಪ್ರಭು ನಿಮ್ಗೂ ತರ್ಲವಾ? ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ನೆನ್ನೆ ಊಟ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಇಲ್ಲೇ ಮೇಲ್ಗಡೆ ಮನೆಗೆ ಬಂದು ಎಲ್ಲ ಹಾಸ್ಕೊಂಡು ಇಲ್ಲೆಲ್ಲ ಮಲ್ಕೊಂಡ್ವಿ. ಆಮೇಲೆ ನಾನು ಮತ್ತೆ ರಾಘು, ಆಮೇಲೆ ನಮ್ಮ ರಾಘು ಏನೋ ಒಂದು 6:30 ಹಂಗೋ ಇದ್ಬಿಟ್ಟು ಅವನಿಗೆ ಅವನು ಓದ್ಕೊತಿದ್ದೆ. ಯಾಕೆಂದರೆ ಅವನಿಗೆ ಇವತ್ತೇ ಎಕ್ಸಾಮು ಇರೋದು, ನಮಗಿರೋದು ನಾಳೆ ಎಕ್ಸಾಮ್. ನಾಳೆ ಒಂದು ಮುಗಿದ್ರೆ ಮುಗೀತು ಇವರಿಗೆ. ಇವತ್ತು ಮುಗ್ದು ನಾಳೆ ಒಂದು ಮುಗಿದ್ರೆ ಇವ್ರಿಗೆ ಮುಗೀತು. ಸೊ ಅದಕ್ಕೆ ಇವನು ಇಲ್ಲಿ ಓದ್ಕೊತಿದ್ದ. ಈಗ ಟೈಮ್ ಬಂದು ಎಷ್ಟಾಗೈತೆ ಗೊತ್ತಾ? ಟೈಮು 7:35 ಆಗೈತೆ. ಆ್ಯಕ್ಚುಲಿ ನೆನ್ನೆನೂ ಬೇಗ ಎದ್ದಿದ್ದೆ, 4:15 ಎದ್ದಿದ್ದೆ. ಮೊನ್ನೆನೂ 4:15 ಹಂಗೆ ಎದ್ದಿದ್ದೆ. ಆದರೆ ಇವತ್ತೇ ಎದ್ದಳಿಲ್ಲ. ಯಾಕೆ ಗೊತ್ತಾ, ನಮ್ಮ ರಾಘು ಬೇರೆ ಇದ್ನಲ್ಲ, ಸುಮ್ಮನೆ ಇವನು ಇಲ್ಲಿ ಬಿಟ್ಬಿಟ್ಟು ನಾನು ಹೋಗಿ ಎಕ್ಸಸೈಸು ಆಮೇಲೆ ವರ್ಕೌಟ್ ಎಲ್ಲ ಮಾಡಿದ್ರೆ ಸರಿ ಹೋಗಲ್ಲ ಅಂದ್ಕೊಂಡು ಪಾಪ ಇವನಿಗೂ ಬೋರ್ ಆಗಬಾರ್ದಲ್ಲ, ಅಂದರೆ ಬೇಜಾರಾಗಬಾರ್ದಲ್ಲ ಅಂದ್ಕೊಂಡು ಎದ್ದಳಿಲ್ಲ ಅಷ್ಟೇ. ನಾಳೆಯಿಂದ ಕಂಟಿನ್ಯೂಸ್ ಎದ್ದಳಲ್ಲ. ಬರ್ತೀಯಾ ನೀನು ನನ್ನ ಜೊತೆ? ಮಗ ಎಂಥದ್ದು ಬರಲ್ಲ ಗುರು. ನಜ್ಜಿ ನಂದು ಅಲಾರಾಮ್ ನೋಡೇ ಫುಲ್ ಶಾಕ್ ಆದ. 4 ಗಂಟೆಗೆ ಇಟ್ಟಿದ್ದ ಅಲಾರಾಮು. ನೋಡಿ 4 ಗಂಟೆಗೆ ಇತ್ತು. ಅಣ್ಣನ ಲೈಫು ಪೀಸು. ಮಲಿಕೋ 8 ಗಂಟೆ ಮನೇಲಿ ಇದ್ದೀರ ಅನ್ಸದೆ. 10 ಗಂಟೆ 11 ಗಂಟೆ ನಿದ್ದೆ ಬಂತ ಇಲ್ಲೇ.